ಹಾಯ್ ಓಕೆ ಎಲ್ಲರೂ ಕೂಡ ಗುಡ್ ನ್ಯೂಸ್. ಎಲ್ಲರೂ ಕೂಡ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ಎಲ್ಲರೂ ಕೂಡ ವೇಟ್ ಈಸ್ ಓವರ್ ಅಂತಲೇ ಹೇಳ್ಬೋದು. ಓಕೆ, ನಿನ್ನೆಯಿಂದ ಕೂಡ ಅಪ್ಡೇಟ್ ಮಾಡ್ತಾನೆ ಇದ್ದೀವಿ ವೆಬ್ಸೈಟಲ್ಲಿ ಕೇದಲ್ಲಿ. ಇವಾಗ ತಾನೇ ಜಸ್ಟ್ ಬಂದಿರತಕ್ಕಂಥ UGCET ಆ್ಯಂಡ್ UGNET ಎರಡನೇ ಸುತ್ತಿನ ಆಯ್ಕೆ ನಮ್ಮದು ಲಿಂಕ್ ಅಂತ ಬಿಟ್ಟಿದ್ದಾರೆ. ಅಂತಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನೋದು ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಏನಂತಂದರೆ ಈಗ ಫಸ್ಟ್ ರೌಂಡ್ಗೆ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಅನ್ನೋದು ಮಾಡಿದ್ರು ಅದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಈಗಲೂ ಕೂಡ ನೀವು ಸೆಕೆಂಡ್ ರೌಂಡ್ಗೆ ನೀವು ಡಿಲೀಟು ರೇಂಜು ಅಥವಾ ಮಾಡಿಫಿಕೇಷನ್ ಏನಾದರೂ ಮಾಡ್ಕೊಳ್ಳೋಂಗಿತ್ತಂದರೆ ಮಾಡ್ಕೋಬೋದು. ಜಸ್ಟ್ ಇದಕ್ಕೆ ತಾನೇ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಗುಡ್ ನ್ಯೂಸ್ ಆಯಿತಾ. ಸೊ ಇವಾಗ ಲಾಸ್ಟ್ ಡೇಟ್ ಇರೋದು 25 ಕೂಡ ಡೇಟ್ ಇದೆ. ಸೊ ಇವತ್ತು ಈಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತಂದರೆ ಆರಾಮ್ಸಿಗೆ ಮಾಡಿರಿ ಆಯ್ತಾ. ಈವ್ನಿಂಗ್ ನೋಡಿ ಸರ್ವರ್ ಈಗ ತಾನೇ ಬಿಟ್ಟಿರೋ ಕಾರಣ ಸ್ವಲ್ಪ ಸರ್ವರ್ ಈ ಥರ ಪ್ರಾಬ್ಲಮ್ ಆಗಿರ್ತದೆ. ಆ್ಯಂಡ್ ಅದರಲ್ಲೂ ಬೇರೆ ಏನು ಮಾಡಿದ್ರೆ ಅಂತಂದರೆ ಪೇಸ್ ಲಾಗಿನ್ ಐತೆ ಆಯಿತಾ. ಪೇಸ್ ಲಾಗಿನ್ ಇರೋ ಕಾರಣ ಏನಾಗ್ತಾ ಇರ್ತದೆ, ಸೊ ಸಮ್ ಟೈಮ್ ನಿಮಗೆ ಸ್ಟಾರ್ಟಿಂಗ್ಸು ಪ್ರಾಬ್ಲಮ್ ಆಗ್ಬೋದು. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ನಾನು ಇವತ್ತು ಸಾಯಂಕಾಲ ಅಥವಾ ರಾತ್ರಿ ಮೇಲೆ ಟ್ರೈ ಮಾಡಿರಿ. ಯಾರಾದರೂ ಆಪ್ಷನ್ ಎಂಟ್ರಿ ಏನಾದರೂ ಡಿಲೇಟು ಅಥವಾ ರಿಅರೇಂಜು ಮಾಡಿಫಿಕೇಷನು ಅಥವಾ BMS ಆಪ್ಷನ್ ಎಂಟ್ರಿ ಮಾಡೋರು ಸಹಿತ ಇವತ್ತು ರಾತ್ರಿ ಅಥವಾ ಸಾಯಂಕಾಲ ಮೇಲ್ಗಡೆ ಮಾಡಿರಿ ಬೆಟರ್. ಯಾಕಂತಂದರೆ ಈಗ ನೋಡಿ ಜಸ್ಟ್ ಈಗ ನಾನು ಎಷ್ಟೊತ್ತಾಯ್ತು ಓಪನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಕೂಡ ಓಪನ್ ಆಗ್ತಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರ್ತದೆ. ಸೊ ಹಂಗಾಗಿ ಲಾಗಿನ್ ಆಗಿದ್ರು ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸಡನ್ನಾಗಿ ಲಾಗೌಟ್ ಕೂಡ ಆಗ್ಬೋದು. ಸೊ ಬೆಟರ್ ಏನು ಮಾಡಿರಿ, ಈವ್ನಿಂಗ್ ಅಥವಾ ನೈಟ್ ಅವರು ಕೂಡ ವೇಟ್ ಮಾಡಿಬಿಟ್ಟು ಲಾಗಿನ್ ಮಾಡಿರಿ. ಸೊ ಮೊದಲು ಏನು ಮಾಡಿರಿ, ಪ್ರಿಯಾರಿಟಿ ಲಿಸ್ಟ್ನ ಇನ್ನೊಂದು ಟೈಮ್ ಕರೆಕ್ಟಾಗಿ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಈಗ ಅಲ್ಲಿ ಸೀಟ್ ಮೆಟರ್ಸ್ ಕೂಡ ಭಾಳಷ್ಟು ಬಿಟ್ಟಿದ್ದಾರೆ. ಆ್ಯಂಡ್ ಅದಕ್ಕೋಸ್ಕರ ಎರಡು ಕಡೆನೂ ಬಿಟ್ಟಿದ್ದಾರೆ. ಬೇಕಾದ್ರೆ ಎರಡು ಕೂಡ ಟ್ಯಾಬಲ್ಲಿ ಬೇಕಾದ್ರೆ ನೋಡ್ಕೊಬೋದು. ನೀವು ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2025 ಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಒಂದು ಲಿಂಕ್ ಕಾಣಿಸ್ತೈತೆ. ನಿಮ್ಗೆ ಕಾಣಿಸ್ತಿದೆ ನೋಡಿ, ಇಲ್ಲೊಂದು ಲಿಂಕ್ ಕಾಣಿಸುತ್ತೆ. ಆ್ಯಂಡ್ ಅದೇ ರೀತಿಯಾಗಿ UGNET ಟ್ಯಾಬಲ್ಲಿ ಕಾಣಿಸ್ತಿದೆ ನೋಡಿ. UGNET ಟ್ಯಾಬಲ್ಲಿ ಹೋಗಿ ತೋರಿಸ್ತೀನಿ ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೂ ಕೂಡ ಏನು ಮಾಡಿರ್ತಾರೆ ಅಂತಂದ್ರೆ ಹೊಸದಾಗಿ ಅಲ್ಲೊಂದು ಲಿಂಕ್ ಬಿಟ್ಟಿದ್ದಾರೆ. ಸೊ ಎರಡು ಕೂಡ ಒಂದೇ ಲಿಂಕ್, ಯಾಕಂದರೆ ಕಂಬೈಂಡ್ ಆಗಿ ಲಿಂಕ್ ಎರಡು ಕೂಡ ಕಂಬೈಂಡ್ ಆಗಿ ಸೀಟ್ ಅಲಾಟ್ಮೆಂಟ್ ಮಾಡೋ ಪ್ರೊಸೆಸ್ ಇದೆ. ಸೊ ಹಂಗಾಗಿ ಯಾವುದಾದ್ರೂ ಒಂದು ಲಿಂಕ್ ಕ್ಲಿಕ್ ಮಾಡ್ಕೊ, ಯಾವುದಾದ್ರೂ ನಡೀತದೆ. ಬೇಕಾದ್ರೆ ನಿಮಗೆ ಬೆಟರ್ ಏನು ಮಾಡಿರಿ, UGCET ಅಂತ ಏನಿದೆ ಅದ್ರ ಮೇಲೆ KCT ಸ್ಟೂಡೆಂಟ್ UGCET ಅಂತ ಏನಿತ್ತು ಆ ಟ್ಯಾಬಲ್ಲಿ ಹೋಗಿ ಕ್ಲಿಕ್ ಮಾಡ್ಕೋರಿ. ಅಥವಾ UGNET ಯಾರನ್ನ ನೀಟ್ ಸ್ಟೂಡೆಂಟ್ ಇದ್ರು UGNET ಟ್ಯಾಬ್ ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋರಿ. ಒಟ್ಟಿನಲ್ಲಿ ಎಲ್ಲಾದರೂ ಎರಡು ಲಿಂಕ್ ಒಂದೇ. ಆ್ಯಕ್ಚುಲಿ ಅವು ಯಾವುದಾದ್ರೂ ಒಂದು ಕಡೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿನಾ? ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಬಟ್ ಸಾಯಂಕಾಲ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದು ಬೆಟರ್ ನನ್ನ ಪ್ರಕಾರ. ಸರಿ, ಥ್ಯಾಂಕ್ ಯು, ಗುಡ್ ಡೇ, ಬಾಯ್.